ಇದೇನಿದು ಜೈಲೋ ರೆಸಾರ್ಟು? ಜೈಲಿನಲ್ಲಿ ಕ್ರಿಮಿನಲ್ ಖೈದಿಗಳು ಬಿಂದಾಸ್. ಜೈಲಲ್ಲಿ ಖೈದಿಗಳ ಗುಂಡು ತುಂಡು ಪಾರ್ಟಿ. ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಯಾವಾಗ? ಜೈಲಿನ ಕರ್ಮಕಾಂಡ ವರದಿ ಕೇಳಿದ ಎಡಿಜಿಪಿ ದಯಾನಂದ. ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಗರಂ ಆದ ಪರಮೇಶ್ವರ್. ರ್ಯಾಗಿಂಗ್ ಪ್ರಶ್ನೆ ಮಾಡಿದ್ದಕ್ಕೆ ಇದೆಂಥ ಹೇಯ ಕೃತ್ಯ? ಕಾಳಗದಲ್ಲಿ ದಂತ ಕಳೆದುಕೊಂಡ ಕಾಡಾನೆ ಭೀಮ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸದ್ಯ ಮ್ಯಾರಥಾನ್ ರೀತಿ ಜೈಲಿನ ವಿಡಿಯೋಗಳು ವೈರಲ್ ಆಗ್ತಿದೆ. ನಿನ್ನೆಯಷ್ಟೇ ರೇಪಿಸ್ಟ್ ಉಮೇಶ್ ರೆಡ್ಡಿ, ತರುಣ್ ಕೊಂಡೂರು, ಶಂಕಿತ ಉಗ್ರ ಶಕೀಲ್ ಜೈಲಿನ ವಿಡಿಯೋಸ್ ವೈರಲ್ ಆಗಿತ್ತು. ಸದ್ಯ ಜೈಲಿನಲ್ಲಿ ಮದ್ಯ ಸೇವಿಸಿ ಖೈದಿಗಳು ಡ್ಯಾನ್ಸ್ ಮಾಡೋ ವಿಡಿಯೋಗಳು ವೈರಲ್ ಆಗಿದ್ದು, ವೈರಲ್ ಆಗಿರೋ ವಿಡಿಯೋಗಳು ಪರಪ್ಪನ ಅಗ್ರಹಾರ ಜೈಲಿನದ್ದ ಅಥವಾ ಬೇರೆ ಜೈಲಿನದ್ದ ಅನ್ನೋ ಆಯಾಮದಲ್ಲಿ ತನಿಖೆ ಶುರುವಾಗಿದೆ. ಮೇಲ್ನೋಟಕ್ಕೆ ಕಳೆದ 2-3 ವರ್ಷಗಳ ಹಿಂದಿನ ವಿಡಿಯೋಸ್ ಅಂತಾನೂ ಕೇಳಿ ಬರ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡದ ಬಗ್ಗೆ ಪಬ್ಲಿಕ್ ಟಿವಿ ನಿನ್ನೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಜೈಲು ಅಧಿಕಾರಿಗಳಿಂದ ವರದಿ ಕೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ, ರನ್ಯಾ ಪ್ರಿಯಕರ, ತರುಣ್ ಬಿಂದಾಸ್ ಲೈಫ್ ಬಗ್ಗೆ ವೈರಲ್ ಆಗ್ತಿರುವ ವಿಡಿಯೋಗಳ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಸೂಚಿಸಿದ್ದಾರೆ. ರೇಪ್, ಸ್ಮಗ್ಲಿಂಗ್ ಕೇಸ್ ಖೈದಿಗಳು, ಉಗ್ರನಿಗೂ ರಾಜ ಮರ್ಯಾದೆ ಕೊಟ್ಟಿರೋದಕ್ಕೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಾ ಇದ್ದ. ಶಕೀಲ್ ಮನ್ನನನ್ನ 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಬಂಧಿಸಲಾಗಿತ್ತು. 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರಾಗಿದ್ದ ಐಸಿಸ್ ಉಗ್ರ ಶಕೀಲ್ನನ್ನ ಕಳೆದ 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧನದಲ್ಲಿಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ರಾಜಾತಿಥ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಪದೇ ಪದೇ ಈ ರೀತಿ ನಡೀತಿದೆ. ಇದನ್ನ ಸಹಿಸೋಕೆ ಆಗಲ್ಲ. ಜೈಲಿನ ಉಸ್ತುವಾರಿ ಮೇಲೆ ಕ್ರಮಕ್ಕೆ ಸೂಚಿಸಿದ್ದೇವೆ. ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಲು ಖಡಕ್ ಸೂಚನೆ ನೀಡಿದ್ದಾರೆ. ಅಲ್ಲದೆ ಎಡಿಜಿಪಿ ವರದಿ ಬಳಿಕ ಉನ್ನತ ಮಟ್ಟದ ತನಿಖೆಗೆ ಸಮಿತಿ ರಚನೆ ಮಾಡೋದಾಗಿ ತಿಳಿಸಿದ್ದಾರೆ. ಹಳೆಯ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು. ದರ್ಶನ್ ಒಂದು ದಿಂಬಿಗಾಗಿ ಕೋರ್ಟ್ಗೆ ಹೋಗಬೇಕು. ಇವರಿಗೆ ಜೈಲಿನಲ್ಲೇ ಎಲ್ಲವೂ ಸುಲಭವಾಗಿ ಸಿಗ್ತಿದೆ ಎಂದು ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಮಧ್ಯೆ ಹರಪನಹಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಜೈಲಿನಲ್ಲಿ ಬಂದೋಬಸ್ತ್ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು ಎಡಿಜಿಪಿ. ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೋತೀವಿ. ರ್ಯಾಗಿಂಗ್ ಪ್ರಶ್ನಿಸಿದ್ದಕ್ಕೆ 13 ವರ್ಷದ ಬಾಲಕನ ಮೇಲೆ 3 ಬಾಲಕರು ಅಟ್ಯಾಕ್ ಮಾಡಿ ಬಾಲಕನ ಗುಪ್ತಾಂಗಕ್ಕೆ ಒದ್ದು ಗಂಭೀರವಾಗಿ ಗಾಯಗೊಳಿಸಿದ್ದಾರೆ. ಮೈಸೂರು ಜಯಲಕ್ಷ್ಮೀಪುರಂನಲ್ಲಿರುವ ಪ್ರತಿಷ್ಠಿತ ಶಾಲೆಯಲ್ಲಿ ಘಟನೆ ನಡೆದಿದೆ. ಬಾಲಕನಿಗೆ ಪ್ರತಿನಿತ್ಯ ಹಣ ಕೊಡು, ಮೊಬೈಲ್ ತೆಗೆದುಕೊಂಡು ಬಾ, ನಾವು ಹೇಳಿದ ಹಾಗೆ ಮಾಡು ಎಂದು 3 ಬಾಲಕರು ರ್ಯಾಗಿಂಗ್ ಮಾಡ್ತಿದ್ರು. ಅಕ್ಟೋಬರ್ 25ರಂದು ಬಾಲಕನನ್ನ 3 ಬಾಲಕರು ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಗುಪ್ತಾಂಗಕ್ಕೆ ಒದ್ದಿದ್ದಾರೆ. ಇದರಿಂದ ಬಾಲಕನ ವೃಷಣಕ್ಕೆ ಗಂಭೀರ ಗಾಯವಾಗಿದೆ. ಬಾಲ ನ್ಯಾಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಬೇಕು. 3 ಬಾಲಕರ ವಿರುದ್ಧ ದೂರು ತೆಗೆದುಕೊಳ್ಳಲು ಪೊಲೀಸರು ಹಿಂದೇಟು ಹಾಕಿದ್ದಾರೆ. ಬಾಲಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಬಾಲಕ ಹಾಗೂ ಆತನ ಸಂಬಂಧಿಕರು ಆಗ್ರಹಿಸಿದ್ದಾರೆ. ಸ್ಕೂಲ್ ಕಡೆಯಿಂದ ನ್ಯಾಯ ಸಿಗಲಿ ಅಂತ ಹೋಗಿದ್ದೆ ಸರ್. ನಾನು ಬೆಳಗ್ಗೆನೆ ಹೋದೆ ಸರ್. ಫಾದರ್ ಇಬ್ರು ಇದ್ರು, ಅವ್ರಿಬ್ರ ಹತ್ರ ಮಾತಾಡಿದೆ ಸರ್. ಅವರು ಮೈಗೆ ಹಾಕಲಿಲ್ಲ ಸರ್. ಅವರು ಹೋಗಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗೈತೆ, ಅಲ್ಲೇ ಹೋಗು, ಕೇಸ್ ಕೊಟ್ಟಿದೆಯಲ್ಲ, ಅವ್ರು ಬಂದು ವಿಚಾರಿಸ್ತಾರೆ, ಅವ್ರ ಹತ್ರನೇ ಮಾತಾಡೋ, ನಮ್ಮ ಹತ್ರ ಮಾತಾಡಬೇಡ ಅಂದ್ರು. ಇನ್ಸಿಡೆಂಟು ಸ್ಯಾಟರ್ಡೇ ಸ್ಯಾಟರ್ಡೇ ಏನೋ ಆಗಿದೆ. ಇದು ಬಾತ್ರೂಮಲ್ಲಿ ಆಗಿರೋದು. ಕರ್ಕೊಂಡೋಗಿ 3 ಹೊಡೆದಿರೋದು. ಸ್ಕೂಲ್ ಕರ್ಕೊಂಡೋದಾಗ ಅವರೆಲ್ಲ ಹೈಡ್ ಮಾಡೋಕ್ಕೆ ನೋಡ್ತಾರೆ. ಇಲ್ಲಾಗಿಲ್ಲ, ಸೈಕಲಲ್ಲಿ ಬಿದ್ದೋಗಿರೋದು. ಮತ್ತು ಒಂದು ಸ್ವಲ್ಪ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿದ್ದಾರೆ ಇದಕ್ಕೆ. ಇದು ಕೇಸ್ನ ಕ್ಲೋಸ್ ಮಾಡೋಕ್ಕೆ ನೋಡ್ತಾರೆ ಹೊರತು ಈ ಮಗುಗೆ ಯಾವುದೇ ರೀತಿ ನ್ಯಾಯ ಕೊಡೋಕ್ಕೆ ಅವರು ಕಂಪ್ಲೇಂಟ್ ತಗೋತಲ್ಲ. ಅಂದರೆ ಸೈಕಲಲ್ಲಿ ಬಿದ್ದಿರ್ಬೋದು, ಅವರೇ ಹೋಗಿ ಮಾಡ್ತಾವ್ರೆ. ಹಾಸನಕ್ಕೆ ಮತ್ತೆ ಭೀಮಾ ಆನೆ ಎಂಟ್ರಿ ಕೊಟ್ಟಿದೆ.
ಬೆಳ್ಳಂಬೆಳಿಗ್ಗೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಭೀಮಾ ಪ್ರತ್ಯಕ್ಷವಾಗಿದ್ದಾನೆ. ಆದರೆ ಯಾರಿಗೂ ತೊಂದರೆ ಮಾಡದೆ ಗ್ರಾಮದಲ್ಲಿ ಹೆಜ್ಜೆ ಹಾಕಿದ್ದಾನೆ. ಮನೆಯ ಮುಂದೆ ಒಣಗಲು ಹಾಕಿದ್ದ ಮೆಕ್ಕೆಜೋಳ ತಿಂದು ಭೀಮಾ ನೀರು ಕುಡಿದಿದ್ದಾನೆ. ಕಾಡಾನೆ ಬಂದರೂ ಗ್ರಾಮಸ್ಥರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ರು. ನಿನ್ನೆಯಿಂದಲೇ ಬಿಕ್ಕೋಡು ಗ್ರಾಮದಲ್ಲಿಯೇ ಭೀಮಾ ಠಿಕಾಣಿ ಹೂಡಿದ್ದು ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಹಾಸನದ ಬೇಲೂರು ತಾಲೂಕು ಜಗಬೋರ್ನಹಳ್ಳಿ ಗ್ರಾಮದಲ್ಲಿ ಭೀಮಾ ಹಾಗೂ ಕ್ಯಾಪ್ಟನ್ ನಡುವಿನ ಕಾಳಗದಲ್ಲಿ ಭೀಮಾ ಒಂದು ದಂತ ಕಳೆದುಕೊಂಡಿದ್ದಾನೆ. ಇದೇ ವೇಳೆ ಕಾಳಗದಲ್ಲಿ ಕ್ಯಾಪ್ಟನ್ಗೂ ಗಂಭೀರ ಸ್ವರೂಪದ ಗಾಯವಾಗಿದೆ. ಇನ್ನು ರಾಮನಗರದ ಕನಕಪುರ ತಾಲೂಕಿನ ಕುನೂರು ಅರಣ್ಯ ಪ್ರದೇಶದಲ್ಲಿ ಅರ್ಕಾವತಿ ನದಿ ದಾಟುವಾಗ ಸಿಲುಕಿದ್ದ 2 ಕಾಡಾನೆಗಳು ಹೊರಬರಲಾಗದೆ ನರಳಿ ಸಾವನ್ನಪ್ಪಿವೆ. ಕಾಡಾನೆಗಳ ಮೃತದೇಹ ಹೊರತೆಗೆದ ಅರಣ್ಯಾಧಿಕಾರಿಗಳು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದಾರೆ. ಅಂಗಡಿ ಮುಂದೆಯೇ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿದೆ. ಬಾಲಕನ ಮೇಲೆ ನಾಯಿ ದಾಳಿ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪದೇ ಪದೇ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ. ಗ್ರಾಮದಲ್ಲಿ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವ ಸಾರ್ವಜನಿಕರು ನಿತ್ಯ ಶಾಲಾ ಮಕ್ಕಳು ಸಾರ್ವಜನಿಕರು ಓಡಾಡ್ತಾ ಇದ್ದು ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕ್ಷುಲ್ಲಕ ವಿಚಾರಕ್ಕೆ ಎದುರು ಬದುರು ಮನೆಯವರ ನಡುವೆ ಗಲಾಟೆ ನಡೆದಿರುವ ಘಟನೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅಟ್ಟೂರಿನ ಮುನೇಶ್ವರ ಲೇಔಟ್ನಲ್ಲಿ ವಾಸವಾಗಿರೋ ಶ್ರೀನಿವಾಸ್, ಪ್ರಮೀಳಾ ದಂಪತಿಯ ಮಗನನ್ನ ಡ್ರಾಪ್ ಮಾಡಲು ಅವರ ಸ್ನೇಹಿತ ಬಂದಿದ್ದ. ಮನೆಯಿಂದ ಹೊರಗಡೆ ಬರುವಾಗ ಇದೇ ರೋಡ್ನಲ್ಲಿರುವ ಬಾಡಿಗೆಯಲ್ಲಿರುವ ಕೇರಳ ಮೂಲದ ಮೋಹನ್ ಎಂಬಾತ ನೀವು ಮಾತನಾಡುತ್ತಿರುವುದು ನಮಗೆ ಕಿರಿಕಿರಿ ಆಗ್ತಿದೆ ಎಂದು ಬೈದಿದ್ದಾನೆ. ಅಷ್ಟಕ್ಕೆ ಇಬ್ಬರ ನಡುವೆ ಕಿರಿಕ್ ಶುರುವಾಗಿದೆ. ಆಗ ಮನೆ ಮಾಲೀಕರು ಕೇಳಿದಾಗ ಮೋಹನ್ ಮನೆಯಲ್ಲಿ ಮದುವೆಗೆ ಕೇರಳದಿಂದ ಬಂದಿದ್ದ ಜನ ಹಾಗೂ ಪಕ್ಕದ ಪಿಜಿಯಲ್ಲಿ ವಾಸವಾಗಿದ್ದ ಮಲಯಾಳಿ ಹುಡುಗರನ್ನ ಕರೆಸಿಕೊಂಡು ಗಲಾಟೆ ಮಾಡಿದ್ದಾರಂತೆ. ಅಷ್ಟೊತ್ತಿಗೆ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಸಮಾಧಾನ ಮಾಡಿದ್ರು ಬಿಡದೆ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾರೆ. ಮನೆ ಮಾಲೀಕ ಶ್ರೀನಿವಾಸ್ ಮುಖಕ್ಕೆ ಕುತ್ತಿಗೆಗೆ ಪಂಚ್ ಮಾಡಿದ್ದಾರೆ. ಎಷ್ಟೇ ಬೇಡಿಕೊಂಡ್ರು ಬಿಡದೆ ದಾಂಧಲೆ ಮಾಡಿದ್ದಾರೆ. ಈ ಸಂಬಂಧ ಮನೆ ಮಾಲೀಕರು ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಮ್ಮ ಮಗನ್ನ ಒಬ್ಬ ಫ್ರೆಂಡು ಬಿಟ್ಬಿಟ್ಟು ಹೋದ. ನಮ್ಮ ಮಗ ಮೇಲೆ ಬಂದ್ಬಿಟ್ಟ. ಅವ್ನು ಇಟ್ಕೊಂಡು ಒಂದು ಮುದ್ಕ ಹಿಂಗೆ ಹೋಗ್ತಾ ಇರೋನು ಮತ್ತೆ ಕೈ ತೋರಿಸ್ಕೊಂಡು ಅವ್ನು ಹುಡುಗನ ಹಿಂಗೆ ಬಂದ್ಮೇಲೆ ಅವನು ಹೋಗು ಅಂತ ಇದ್ದ. ಅವನು ಜಸ್ಟ್ ಏನು ಮಾಡಿಲ್ಲ ಸರ್, ಹಿಂಗೆ ಅಂದಿದ್ದಷ್ಟೇ. ಗೇಟ್ ಒದ್ಕೊಂಡು ಒಂದು 30-40 ಜನ ಬಂದಿದ್ದಾರೆ ಸರ್. ನಾನು ನಿನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮೊನ್ನೆನೇ ಕೊಟ್ವಿ. ಕಂಪ್ಲೇಂಟ್ ಎಲ್ಲ ನಿನ್ನೆ ಅವ್ರನ್ನೂ ಕರೆಸ್ತಾ ಇದ್ರು, ಬಂದಿಲ್ಲ. ಸರಿ FIR ಹಾಕ್ರಿ ಅಂತ ನಾವು ಹೇಳಿದ್ವಿ. ಇಲ್ಲ ಮನೆ ಮುಂದೆ ಸೇರ್ಕೊಂಡ್ಬಿಟ್ಟವ್ರೆ. ಏನಪ್ಪ ಇದು ಇಬ್ಬರೇ ಇದ್ದಾರೆ ಹೆಂಗಸುಗಳು ಯಾರಪ್ಪ ಅಂದ್ಬಿಟ್ಟು ನಾನು ಬಂದೆ. ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೋಗಿ ಮೇಲ್ಗಡೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಸಾರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನು ಗಲಾಟೆ ಏನು ಸಮಾಧಾನ ಮಾಡ್ಕೊಳ್ಳಿ ಅಂದ್ರೂ ಕೇಳಿಲ್ಲ. ನೋಡಿ ಬರ್ಸ್ ನನಗೆ ಹೊಡೆದ್ಬಿಟ್ಟವ್ರೆ. ತಿರ್ಗಿ ಇನ್ನು ಪೊಲೀಸರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವರು. ನಾನು ಕೂಲಾಗಿ ಕೇಳ್ತಾ ಇದ್ದೀನಿ, ಯಾಕ್ರಪ್ಪ ಹಿಂಗೆ ಬಂದಿದ್ದೀರಾ, ಏನಾಗೈತೆ, ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ರಾಜ್ಯದಲ್ಲಿ ಆರ್ಎಸ್ಎಸ್ ನೋಂದಣಿ ಮತ್ತು ಬ್ಯಾನ್ಗೆ ಆಗ್ರಹಿಸಿದ ಕಾಂಗ್ರೆಸ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಿರುಗೇಟು ಕೊಟ್ಟಿದ್ದಾರೆ. ಸಂಘದ ಆರಂಭದಲ್ಲಿ ಬ್ರಿಟಿಷರಿದ್ರು, ಬ್ರಿಟಿಷರ ಬಳಿ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಿತ್ತಾ? ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿ ಕಡ್ಡಾಯ ಮಾಡಿಲ್ಲ. ನಮ್ಮದು ಸ್ವಾತಂತ್ರ್ಯ ಮತ್ತು ಕಾನೂನಾತ್ಮಕ ಸಂಘ ಅಂತ ಹೇಳಿದ್ದಾರೆ. ಕೋರ್ಟ್ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡುವುದನ್ನು ತಿರಸ್ಕರಿಸಿದೆ. ನಮ್ಮದು ಸಂವಿಧಾತ್ಮಕ ಸಂಘ, ಅದಕ್ಕಾಗಿ ನಮ್ಮ ಸಂಘವನ್ನ ನೋಂದಣಿ ಮಾಡಿಲ್ಲ. ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಂಘದಲ್ಲಿ ಬೇರೆ ಪಂಥಗಳಿಗೆ ಅವಕಾಶ ಇಲ್ಲ, ಬರೀ ಹಿಂದೂಗಳಿಗೆ ಮಾತ್ರವೇ ಅವಕಾಶ ಇದೆ. ಆದರೆ ಯಾವುದೇ ಧರ್ಮದವರು ಶಾಖೆಗೆ ಬರಬಹುದು, ಮುಸ್ಲಿಂ, ಕ್ರೈಸ್ತ ಯಾರು ಬೇಕಾದರೂ ಕೂಡ ಶಾಖೆಗೆ ಬರಬಹುದು. ಆದರೆ ಹಿಂದೂ ಸಮಾಜವನ್ನು ಒಪ್ಪಿಕೊಂಡು ಶಾಖೆಗೆ ಬರಬೇಕು ಅಷ್ಟೇ ಅಂತೇಳಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಿಳಿಸಿದ್ದಾರೆ. You know, Sangha started in 1925. So, do you expect us to register with the British government? Against whom? Our Sarsanga Chalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So, we are categorized as body of individuals. And we are a recognized organization. So Income Tax Department asked us to pay income tax and there was litigation. Income Tax Department said, the court said, this is a body of individual. And our Guru Dakshina was exempted from that income tax. ರಾಜ್ಯದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಈ ಮಧ್ಯೆ ಡಿನ್ನರ್ ಮೀಟಿಂಗ್ ಕೂಡ ಅಷ್ಟೇ ಮಹತ್ವ ಪಡೆದುಕೊಂಡಿದೆ. ನವೆಂಬರ್ 15ರಂದು ಹೈಕಮಾಂಡ್ ಭೇಟಿಗೆ ಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಪವರ್ ಶೇರಿಂಗ್ ಜಟಾಪಟಿ, ನವೆಂಬರ್ ಕ್ರಾಂತಿ ಮಾತಿನ ಮಧ್ಯೆ ಈ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ನವೆಂಬರ್ 15ಕ್ಕೆ ದೆಹಲಿಗೆ ಹೋಗುವ ಸಿಎಂ ಹೈಕಮಾಂಡ್ ಭೇಟಿಗೂ ಮೊದಲೇ ಸಂಸದ ರಾಜಶೇಖರ್ ಹಿಟ್ನಾಳ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಿದ್ದಾರೆ ಎನ್ನಲಾಗಿದೆ. ಪವರ್ ಶೇರಿಂಗ್ ಮಾತುಕತೆ ನಡುವೆ ದೆಹಲಿ ಅಂಗಳದಲ್ಲಿ ಸಿಎಂ ನಡೆಸುವ ಡಿನ್ನರ್ ಮೀಟಿಂಗ್ ರಾಜಕೀಯ ತಂತ್ರಗಾರಿಕೆ
ರಾಜಕೀಯ ಲೆಕ್ಕಾಚಾರದಲ್ಲೇ ನಡೆಯಲಿದೆ ಎನ್ನಲಾಗಿದೆ. ಡಿನ್ನರ್ ಮೀಟಿಂಗ್ ದೆಹಲಿಗೆ ಶಿಫ್ಟ್ ಆಗಿರುವುದು ಪಕ್ಕಾ ಲೆಕ್ಕಾಚಾರದೊಂದಿಗೆ ಅಖಾಡಕ್ಕೆ ಇಳಿಯುವ ಸಿದ್ಧತೆ ಎನ್ನಲಾಗ್ತಿದೆ. ಸಿಎಂ ದೆಹಲಿ ಪ್ರವಾಸದಲ್ಲೇ ಸಿಎಂ ಆಪ್ತ ಬಳಗದ ಜೊತೆ ಡಿನ್ನರ್ ಮೀಟಿಂಗ್ ಸಾಕಷ್ಟು ರಾಜಕೀಯ ಕುತೂಹಲ ಹೆಚ್ಚಿಸಿದೆ ಎನ್ನಲಾಗಿದೆ. ಈ ಮಧ್ಯೆ ವಿಜಯನಗರ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸ ಕೈಗೊಂಡು ಖಾಸಗಿ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ನಿವಾಸದಲ್ಲಿ ಔತಣಕೂಟ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಹಿಟ್ನಾಳ್ ಅವರು ಕರೆದಿರುವ ಊಟಕ್ಕೆ ನಾನೇನು ಹೋಗೋದಿಲ್ಲ ಎಂದಿದ್ದಾರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ಡೈಲಿ ಹೋಗ್ತಾ ಇಲ್ಲ ಸರ್. ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ, ನನಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬರ್ ಅವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮವೇ ನಡೆದಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಿಎಂ, ಡಿಸಿಎಂ ಸನ್ಮಾನಕ್ಕೆ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿಲ್ಲ. ಸಿಎಂ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪೊಲೀಸರ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದ ನಡೆಸಿದರು. ಸಿಎಂಗೆ ಸನ್ಮಾನಿಸಲು ತಂದಿದ್ದ ಶಾಲು, ಮಾಲೆ, ಪೇಟ ಪೊಲೀಸರ ಮೇಲೆ ಎಸೆದು ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಕೂಗಳತೆ ಅಂತರದಲ್ಲೇ ಇದ್ದಾಗ ಕೈ ಕಾರ್ಯಕರ್ತರು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಕೈ ಕಾರ್ಯಕರ್ತರ ನಿಯಂತ್ರಣಕ್ಕೆ ಪೊಲೀಸರು ಹೈರಾಣಾದರು. ಸಿದ್ದು, ಡಿಕೆ ಹೊರಡುವ ಮುನ್ನ ಹರಪನಹಳ್ಳಿ ಹೆಲಿಪ್ಯಾಡ್ನಲ್ಲಿ ಘಟನೆ ನಡೆಯಿತು. ಸನ್ಮಾನಕ್ಕೆ ತಂದಿದ್ದ ಮಾಲೆ, ಪೇಟ, ಶಾಲು ಪೊಲೀಸ್ ಮೇಲೆ ಎಸೆದು ಆಕ್ರೋಶ ಹೊರಹಾಕಿದರು.